ಆದರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಏನು ನಾವು ಈ ಗ್ಯಾರಂಟಿಗಳ ಮೂಲಕ ಅಥವಾ ಈ ಯೋಜನೆಗಳ ಮೂಲಕ ಏನು ನಾವು ನಿಮ್ಮ ಜೇಬ್ ತುಂಬಿಸ್ತೀವಿ ಅಥವಾ ನಿಮ್ಮ ಹಿತಕ್ಕೆ ಇದೇನು ಮಾಡ್ತಾ ಇದ್ದೀವಿ ಅದು ಕೂಡ ಅಭಿವೃದ್ಧಿ ಅಂತ. ಜನರ ಅಭಿವೃದ್ಧಿ ನಮ್ಮ ವಿರೋಧ ಪಕ್ಷದವರಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ರೋಡು ಕಟ್ಟಡಗಳು ಮಾತ್ರ ಕಂಡು ಬಂದರೆ ಮಾತ್ರ ಅಭಿವೃದ್ಧಿ. ಆದರೆ ಏನು ನಮ್ಮ ಜನ ಅಕ್ಕಿ ತಿಂತಾ ಇದ್ದಾರೆ, ಏನು ನಮ್ಮ ಮಹಿಳೆಯರು ಬಸ್ಸಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಅಥವಾ ಏನು ನಮ್ಮ ಮಹಿಳೆಯರಿಗೆ 2,000 ರೂಪಾಯಿ ಸಿಗ್ತಾ ಇದೆ, ಅದು ಅವರಿಗೆ ಅಭಿವೃದ್ಧಿ ಅಲ್ಲ. ಆದರೆ ನೀವೇನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಅದೇ ತೋರಿಸುತ್ತೆ ನಮ್ಮ ರಾಜ್ಯದಲ್ಲಿ ಖಂಡಿತ ಅಭಿವೃದ್ಧಿ ನಡೀತಾ ಇದೆ ಅಂತ. ಅದಲ್ಲದೆ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದಮೇಲೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತಾರೆ ಅಂತ. ಒಂದು ರೀತಿ ಒಂದ್ ಕಡೆ ಟೀಕೆ ಟಿಪ್ಪಣಿ ಮಾಡ್ತಾರೆ, ಈ ಗ್ಯಾರಂಟಿಗಳಿಂದ ಜನಕ್ಕೆ ಏನು ಲಾಭ ಆಗ್ತಾ ಇಲ್ಲ ಅಂತ. ಇನ್ನೊಂದು ಕಡೆ ಹೇಳ್ತಾರೆ ಲೋಕಸಭಾ ಚುನಾವಣೆ ಆದಮೇಲೆ ನಾವು ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ಅಂತ. ಅವ್ರ ಮಾತಲ್ಲೇ ಏನು ಅರ್ಥನೇ ಇಲ್ಲ. ನಾನು ಖಂಡಿತ ಸರ್, ನಾನು ನಿಮ್ಮ ಆಶ್ವಾಸನೆ ಕೊಡ್ತೀರಾ ಅಂತ ನಿಮ್ಮ ಮೂಲಕ ನಿಮ್ಮ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಈ ಗ್ಯಾರಂಟಿಗಳನ್ನ 5 ವರ್ಷಗಳ ಕಾಲ, ಎಲ್ಲಿವರೆಗೂ ನಮ್ಮ ಸರ್ಕಾರ ಇರುತ್ತೆ, ಎಲ್ಲಿವರೆಗೂ ನಮ್ಮ ಮುಖ್ಯಮಂತ್ರಿಗಳು ಇರ್ತಾರೆ, ಅಲ್ಲಿವರೆಗೂ ನಾವು ಈ ಗ್ಯಾರಂಟಿಗಳನ್ನ ಕೊಟ್ಟೇ ಕೊಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೀನಿ, ಎಷ್ಟು ಸತ್ಯ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರೋದು ಎಷ್ಟು ಸತ್ಯ, ಅಷ್ಟೇ ಸತ್ಯ ನಮ್ಮ ಈ ಗ್ಯಾರಂಟಿಗಳ ಮೂಲಕ ನಾವು ಆ ರಾಮ ಮೆಚ್ಚುವ ಕೆಲಸನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಈ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್. ಶ್ರೀಮತಿ ನಯನಾ ಮೋಟಮ್ಮರವರ ಮಾತಿನ ಬಿರುಸಿನಲ್ಲೇ ಕರ್ನಾಟಕ ಘನ ಸರ್ಕಾರದ ಒಂದು ಧ್ಯೇಯ ನುಡಿದಂತೆ ನಡೆದಿದ್ದೇವೆ ಅನ್ನೋದು ಗೊತ್ತಾಗ್ತಿದೆ. ಒಂದು ಜೋರಾದ ಚಪ್ಪಾಳೆ ಬರಲಿ ದಯಮಾಡಿ ಪ್ಲೀಸ್. ಈಗ ನುಡಿಪೀಠಕ್ಕೆ ಬರಮಾಡಿಕೊಳ್ಳೋಣ ಮಾನ್ಯ ಶಾಸಕರು, ಕಡೂರು ವಿಧಾನಸಭಾ ಕ್ಷೇತ್ರ ಶ್ರೀಯುತ KS ಆನಂದ್ರವರು. ಒಂದು ಜೋರಾದ ಚಪ್ಪಾಳೆ ಬರಲಿ. ಚಿಕ್ಕಮಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಸಮಾವೇಶ ಹಾಗೂ ಜಿಲ್ಲೆಯ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡಂಥ ಧೀಮಂತ ನಾಯಕರು, ಶೋಷಿತ ವರ್ಗಗಳ ಧ್ವನಿ, ಬಡವರ ಧ್ವನಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.